ನೀವು ಹುಟ್ಟಿದ್ದು ಬೆಳೆದಿದ್ದು ಎಲ್ಲಿ ಸರ್? ನಾನು ಹುಟ್ಟಿದ್ದು ಬಾದಾಮಿ ತಾಲೂಕು ಕಾಡ್ರಕೊಪ್ಪಲಿ. ತಂದೆ ಬಾಲಪ್ಪ. ಅವರು ನನ್ನ ಭಾಳ ಪ್ರೀತಿಯಿಂದ ಬೆಳೆಸಿದರು. ನನಗೆ 4 ಜನ ಬ್ರದರ್ಸ್, 4 ಜನ ಸಿಸ್ಟರ್ಸ್. ಓಕೆ, 8 ಜನ ಮಕ್ಕಳು ನೀವು? 8 ಜನ ಮಕ್ಕಳು ನಮ್ಮ ತಾಯಿಗೆ. ಎಲ್ಲರೂ ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆನೂ ನನಗೆಲ್ಲ ಸಪೋರ್ಟ್ ಇತ್ತು, ನಮ್ಮ ಸಿಸ್ಟರ್ಸ್ದಾಗಲಿ ನಮ್ಮದಾಗಲಿ. ಸೊ ನೀವು ತಂದೆ ವ್ಯವಸಾಯ ಮಾಡ್ತಾಯಿದ್ರು, 8 ಜನ ಮಕ್ಕಳು. ಅವತ್ತಿನ ಜೀವನದ ಪರಿಸ್ಥಿತಿ ಹೇಗಿತ್ತು? ತುಂಬ ಕಷ್ಟದ ಕಾಲ ಅವಾಗ ನಮಗೆ. ಮೊದಲು ನಾವು 7ನೇ ತೇರುವರೆಗೆ ತುಂಬ ಲಾವಣಿ ಮಾಡಿಕೊಂಡು 50-60 ವರ್ಷಗಂಟಲೆ ನಾವು ಲಾವಣಿ ಮಾಡ್ತಿದ್ದು ಜಮೀನು. ಅವು 100 ಚೀಲ ಜೋಳ ಹತ್ತಿ ಎಲ್ಲ ಬೆಳೀತಿದ್ದೆವು. ಆನಂತರ ಜಮೀನು ಟೆನೆಂಟ್ ಹಚ್ಕೋರಿ ಅಂತೇಳಿ ಊರಾನವರೆಲ್ಲ ಒತ್ತಾಯ ಮಾಡಿದರು. ನಮ್ಮ ತಂದೆ ಹೇಳಿದರು, ಅವ್ರ ಜಮೀನು ಈಗಲೇ ಬಿಟ್ಟು ಬಿಡ್ತೀನಿ, ನಾನು ಟೆನೆಂಟ್ ಹಚ್ಕೊಳ್ಳಲ್ಲ ಅಂತ. ಅವ್ರು ಬಿಟ್ಟುಬಿಟ್ಟ. ಅವಾಗ ಸ್ವಲ್ಪ ಕಷ್ಟ ಅನ್ನಿಸ್ತು. ಆವಾಗ ನಾನು PUC ಓದುವಾಗಲೇ ಸ್ವಲ್ಪ ಅಲ್ಲಿ ದುಡಿದು ಅದು ಇದು ಮಾಡ್ತಾಯಿದ್ದೆ. ನಾನು ರಾತ್ರಿ ಶಾಲೆ ಕಲಿಸಿ ನಾನು ಶಾಲೆ ಕಲಿತೆ. ಆನಂತರ ನೀರಾವರಿ ಮಾಡಿದೆ, 8 ಎಕರೆ ನೀರಾವರಿ ಮಾಡಿದ ನಂತರ ಹಣದ ವ್ಯವಸ್ಥೆ ಚೆನ್ನಾಗಾಯಿತು. ಫಸ್ಟ್ ಪಗಾರ್ ಅಂದರೆ ಒಂದು ಸಂಬಳ, ಒಂದು ಕೂಲಿ ಅಂತೇಳಿ ಮಾಡಿದಂಥ ಕೆಲಸ ಯಾವುದು ಸರ್? PUCಯಲ್ಲಿ ಬ್ಯಾರೇಜ್ ಕಟ್ಟೋಕ್ಕೇನು ಹೋಗ್ತಿದ್ದೀನಲ್ಲ, ಅಲ್ಲಿ ಫಸ್ಟ್ ತೆಗೆದುಕೊಂಡು. ಸೊ ಗಾರೆ ಕೆಲಸ? ಹಾಂ, ಗಾರೆ ಕೆಲಸ ಕಟ್ತಿದ್ರಿ ನೀವು? ಅಂದರೆ ಅಲ್ಲಿ ನೀರು ಬರ್ತಿರ್ತೈತೆ, ಅಲ್ಲಿ ಡ್ಯಾಮ್ ಕಟ್ಟೋದ್ಮೇಲೆ ಮರಳು ತೆಗೆದು ಫೌಂಡೇಶನ್ ಹಾಕ್ತಾರಲ್ಲ, ಮರಳು ತೆಗೆದು ಹಾಕ್ತಿದ್ದೀವಿ ನಾವು. ನಮ್ಮ ತಂದೆ ಬಿಡಿಸಿಬಿಟ್ಟ, ನಾವು ದುಡ್ದು ಹಾಕ್ತೀವಿ, ನಿನಗೆ ಹಾಕಬೇಕು ಅಂತ. ಓದನೇನು ಹೋಗು, ಸೂಟಿಯಾಗಿ ಹೋಗ್ತಾಯಿದ್ದೆ. ಸೂಟಿಯಲ್ಲಿ ಹೋದರೂ ಮಾಡಿಸ್ಕೊಡ್ಲಿಲ್ಲ ನಮ್ಮ ತಂದೆ. 1 ವಾರ ಹೋದ ನಂತರ ಬಿಡಿಸಿ ಮತ್ತು ಎತ್ತಿನ ಜೊತೆ ನಾನು ಕರ್ಕೊಂಡು ಹೋಗ್ತಿದ್ದೆ ಬಿತ್ತಲಿಕ್ಕೆ, ಗಳೆ ಹೊಡಲಿಕ್ಕೆ. ಆವಾಗ ನಾವು ಸೂಟಿ ಇದ್ದಾಗ ನಾನು ಹೋಗ್ತಾಯಿದ್ದೆ. ಸೊ 8 ಜನ ಅಕ್ಕ ತಂಗಿರು ಮತ್ತು ಅಣ್ಣ ತಮ್ಮಂದಿರು ಅಂದಮೇಲೆ ಒಂದು ಸ್ವಲ್ಪ ರಗಳೆ ಗಲಾಟೆ ಎಲ್ಲ ಇದ್ದೇ ಇರುತ್ತೆ. ನಮ್ಮ ಬ್ರದರ್ಸ್ ಜೋಡಿ ನಮ್ಮ ಸಿಸ್ಟರ್ ಜೋಡಿ ನನ್ನ ಜಗಳ ಯಾವತ್ತಿಲ್ಲ. ಸೊ 8 ಜನ ಮಕ್ಕಳಿದ್ರು ಒಂದು ರಗಳೆ ಇಲ್ಲ, ಒಂದು ಜಗಳ ಇಲ್ಲ ಅಂತ ಅಂದರೆ ಅದಕ್ಕೆ ಯಾವುದು ಕಾರಣ ಇರ್ಬೋದು ಅಂತೀರ? ನಮ್ಮ ತಾಯಿ ತಂದೆ ಅವರು ನಡೆದುಕೊಂಡು ಬಂದಂಥದ್ದು. ತಂದೆ ನಾವು ತಪ್ಪು ಮಾಡಿದ್ರು ಈಗಲೂ ಬೈತಿದ್ದ ನನಗೆ. ಮಂತ್ರಿ ಇದ್ದಾಗ ಏನಾದರೂ ಸ್ಮಾಲ್ ಮಿಸ್ಟೇಕ್ ಆದರೂ ಕರೆದು ಬೈತಿದ್ದ. ಸೊ ಅಮ್ಮ ತುಂಬ ಸ್ಟ್ರಿಕ್ಟ್ ಇದ್ರ, ಅಪ್ಪಾಜಿ ತುಂಬ ಸ್ಟ್ರಿಕ್ಟ್ ಇದ್ರ? ಅಮ್ಮ ಸಣ್ಣ ಹುಡುಗರಿದ್ದಾಗೆಲ್ಲ ಹೊಡೆದು ಬುದ್ಧಿ ಹೇಳಿದ್ದಾಳೆ ನನಗೆ. ಓಕೆ ಓಕೆ. ಆಟ ಆಡೋದ್ನಾಗ ಮತ್ತೊಂದ್ರಾಗ ತುಂಬ 1-2-3 ಸಲ ಹೊಡಿಸ್ಕೊಂಡಿದ್ದೆ ನಮ್ಮ ಅಮ್ಮನ ಕಡೆ. ನಮ್ಮ ಅಪ್ಪ ಹೊಡೆದಿಲ್ಲ. ಸೊ ಕಾಲೇಜ್ ಎಲ್ಲಿ ಮಾಡಿದ್ದು ಸರ್ ನೀವು? PUC ಗೋಕಾಕ್ ಸೈನ್ಸ್ ಓದಿದೆ. ಡಿಗ್ರಿಗೆ ಮತ್ತೆ ನಾವು ಮುಧೋಳಕ್ಕೆ ಬಂದೆ, ಅಂದರೆ ನಮ್ಮ ತಾಲೂಕು ಮುಧೋಳ ತಾಲೂಕು. ಕಾಲೇಜ್ನಲ್ಲಿ ಹೇಗಿತ್ತು ನಿಮ್ಮ ಆರ್ಭಟ? ನಾನೊಬ್ಬ ಕ್ರೀಡಾಪಟು, ಕಬಡ್ಡಿ ಕ್ರೀಡಾಪಟು. ಒಮ್ಮೆ ನಮ್ಮ ಇಂಗ್ಲೀಷ್ ಟೀಚರ್, ನೋಡಪ್ಪ ಅಲ್ಲಿ ಕಬಡ್ಡಿ ಆಡೋಕೈತಾರೋ ಒಂದು ಅಟೆಂಡೆನ್ಸ್ ಹಾಕಬೇಕು ಅಂತಿದ್ರು. ಅಲ್ಲಿ ಗ್ರೌಂಡ್ನಾಗ ನೋಡ್ಕೊಂಡು ಒಮ್ಮೊಮ್ಮೆ ಅಟೆಂಡೆನ್ಸ್ ಹಾಕಿದ್ದಾರೆ ನನಗೆ. ನಾನು ಕಾಲೇಜ್ದಲ್ಲಿನೂ ಕಬಡ್ಡಿ ತುಂಬ ಚೆನ್ನಾಗಿ ಆಡಿದ್ದೆ, ಕಾಲೇಜಿಂದ ರಿಪ್ರೆಸೆಂಟೇಟಿವ್ ಮಾಡ್ತಿದ್ದೆ. ಅಷ್ಟೇ ಅಲ್ಲ, ನಾನು ಕಬಡ್ಡಿಯಿಂದ ಭಾಳ ಗೇನ್ ಮಾಡಿದ್ದೆ. ಕಾರಣ ಏನಂದರೆ, ನಮ್ಮಲ್ಲಿ ಅವರು ಒಬ್ಬರು MP ನಿಂತರು, ಅವರೇ ನನ್ನ ಟಿಕೆಟ್ ಕೊಡಿಸಿದ್ರು. ವೀರೇಂದ್ರ ಪಾಟೀಲ್ ದ ಪ್ರೆಸಿಡೆಂಟ್, ST ಪಾಟೀಲ್ ಅನ್ನೋರು ಅಂತೇಳಿ ನನಗೆ ಟಿಕೆಟ್ ಕೊಡಿಸಿದ್ರು. ನಾನು ಆಗ್ತಾನೆ 27 ವಯಸ್ಸು. ಅವರು ಎಲೆಕ್ಷನ್ ನಿಂತರೆ ಅವ್ರಿಗಿಂತ 1,000 ಓಟ್ ನಾನು ಹೆಚ್ಚಿಗೆ ತೊಗೊಂಡೆ. ನಮ್ಮ ತಾಲೂಕಿನವರು ಅವರು ಗಡಿಬಿಡಿ ಆದರು, ಎಲ್ಲಿಯಪ್ಪ ನಿನಗ್ಯಾಕೆ 1,000 ಹೆಚ್ಚಿಗೆ ಬಂದು ಅಂತೇಳಿ. ಹಳ್ಳಿಗಳಿರ್ತಕ್ಕಂಥ ಕಬಡ್ಡಿ ಪ್ಲೇಯರೆಲ್ಲ ನಮ್ಮ ಜೊತೆ ಆಡ್ದವನಿತ್ತ, ನಮ್ಮ ಜೊತೆ ನಿಂತಾನಂತೆ, ಅವ್ರಿಗಿಂತ 1,000 ಹೆಚ್ಚು ಓಡ್ತು. ಇಟ್ಸ್ ಎ ವಂಡರ್ಫುಲ್ ಲೈಫ್. ಸೊ ಮೇಡಮ್, ನಿಮ್ಮ ಓದು ಎಲ್ಲ ಎಲ್ಲಿ ಆಗಿದ್ದು? ನಿಮ್ಮ ತಂದೆ ತಾಯಿ ಎಲ್ಲ ಏನು ಮಾಡ್ತಾಯಿದ್ರು? ತಂದೆಯವರು PWDಯಲ್ಲಿ ಸ್ಟೋರ್ ಕೀಪರಾಗಿ ಕೆಲಸ ಮಾಡ್ತಿದ್ರು. ನಾವು ಹೈಸ್ಕೂಲು ಪ್ರೈಮರಿ ಎಲ್ಲ ಹುಣಸಗಿ ಅಂತ ಆ ಊರಲ್ಲಿ ಆಯಿತು. PUC ಸಿಂದಗಿಯಲ್ಲಿ ಮಾಡಿದ್ವಿ. ಡಿಗ್ರಿಗೆ ಹೋಗಿದ್ದೆ, ಕಂಪ್ಲೀಟ್ ಮಾಡಲಿಲ್ಲ ನಾನು. ಓಕೆ, ಅಷ್ಟೊತ್ತಿಗೆ ಮದುವೆ ಎಲ್ಲ? ಅಷ್ಟೊತ್ತಿಗೆ 23 ವಯಸ್ಸಿಗೆ ಮದುವೆ ಫಿಕ್ಸ್ ಆಯಿತು. ಮದುವೆ. ಸೊ ಸರ್, LLBನ ಯಾಕೆ ಆಯ್ಕೆ ಮಾಡ್ಕೊತೀರಾ? LLB ಮಾಡಬೇಕು, ಮುಂದೆ ನಾನು ರಾಜಕೀಯಕ್ಕೆ ಬರಬೇಕಂತಕ್ಕಂಥ ಹುಚ್ಚಿತ್ತು. ಇದ್ರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.